ಪಾರ್ವತಿ ದೇವಿಯ ಮೈಬೆವರಿನಿಂದ ಹುಟ್ಟಿ ಬಂದ ಒಬ್ಬ ಪುಟ್ಟ ಕಂದ. ತಾಯಿಯ ಮಾತಿನಂತೆ ತಾನು ಬಾಗಿಲ ಕಾಯುತ್ತ ನಿಂತ, ಕೈಲಾಸ ಬಾಗಿಲ ಕಾಯುತ್ತ ನಿಂತ. ಬಂದನಲ್ಲಿ ಆಗ ಪರಮೇಶ್ವರ, ಕೈಲಾಸದೊಡೆಯ ಶಿವಶಂಕರ. ದಿಟ್ಟತನದಿಂದ ಪುಟ್ಟ ಬಾಲಕನು ತಡೆದು ನಿಲ್ಲಿಸಿದ ಪರಮಶಿವನನ್ನು. ಭೂಲೋಕದೊಡೆಯ ಪರಮಶಿವನು ನಾನು, ನನ್ನನ್ನೇ ತಡೆಯಲು ಯಾರು ನೀನು? ಯಾರಾದರೇನು ಬಿಡಲಾರೆ ನಾನು, ತಾಯಿಯ ಅಪ್ಪಣೆಯಿದು ಎಂದನು. ಕೋಪಗೊಂಡನು ಆ ಶಿವನು, ಪ್ರಚಂಡ ತಾಂಡವ ಭೈರವನು. ಶಂಕರನು ತನ್ನ ಕೈಶೂಲದಿಂದ ಬಾಲಕನ ತಲೆಯನ್ನು ಕತ್ತರಿಸಿದ. ಸ್ನಾನವ ಮುಗಿಸಿ ಬಂದಳು ಆಗ ಮಂಗಳಾಂಗಿ ಶ್ರೀ ಗೌರಿ. ಅಯ್ಯೋ ಶಿವ ಶಿವ ಶಂಕರ, ಏಕೆ ಕೊಂದಿದಿ ಎನ್ನ ಕಂದನ ಎಂದು ಕಂಬನಿ ಹರಿಸಿದಳು. ಬದುಕಿಸಿ ಎಂದು ಬೇಡಿದಳು. ಉತ್ತರಕ್ಕೆ ತಲೆ ಹಾಕಿ ಮಲಗಿದಂತ ವ್ಯಕ್ತಿಯ ತಲೆಯನ್ನು ಕತ್ತರಿಸಿ ತಾಯೆಂದ ಶಂಕರ. ಶಂಕರನ ಕಿಂಕರನು ಆನೆಯ ತಲೆಯೊಂದು ಆಗಲೇ ಕತ್ತರಿಸಿ ತಂದ. ಸತ್ತ ಬಾಲಕ ಮತ್ತೆ ಬದುಕಿದನು ಈಶನ ಕರುಣೆಯಿಂದ, ಈಶನ ಕರುಣೆಯಿಂದ. ಅಮ್ಮ ಎನ್ನಲು ಆ ಕಂದ, ಪಾರ್ವತಿಗಾಯಿತು ಆನಂದ. ಗಜವದನ ತಾನಾದ ಲಂಬೋದರ, ಭಕ್ತ ಬಾಂಧವ ದೇವ ವಿಘ್ನೇಶ್ವರ. ಹೇ ದೇವ ಪರಮ ಕರುಣಾಮಯ, ಕರಿರಾಜವದನ, ಕೈ ಹಿಡಿದು ಕಾಪಾಡೋ ಹೇ ದೀನ ಬಂಧು. ಅಂಧಕಾರದಿ ಮುಳುಗಿ ನಿಂದಿಸಿದೆ ನಿನ್ನ, ಅಪರಾಧಗಳನ್ನೆಲ್ಲ ಮನ್ನಿಸೋ ವಕ್ರತುಂಡ. ನೀನಿಲ್ಲದೆ ಅನ್ಯ ದೈವವನ್ನು ಕಾಣೆನೋ, ಕಂದನ ಜೀವವನ್ನು ಕರುಣಿಸೋ ಏಕದಂತ, ಏಕದಂತ. ಶರಣಂ ಗಜಾನನಂ, ಶರಣಂ ಗಜಾನನಂ, ಶರಣಂ ಗಜಾನನಂ, ಶರಣಂ ಗಜಾನನಂ.